ತಹಶೀಲ್ದಾರ್ ಮಂಜುನಾಥ್ ಮಿಂಚಿನ ಕಾರ್ಯಾಚರಣೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆ ಯಶಸ್ವಿ. ಜಂಪೇನಹಳ್ಳಿ ಕೆರೆ ಒತ್ತುವರಿ ತೆರವುಗೊಳಿಸಿದ ತಹಶೀಲ್ದಾರ್ ಮಂಜುನಾಥ್. ಮುಂದಿನ ದಿನಗಳಲ್ಲಿ ಸುವರ್ಣಮುಖಿ ಒತ್ತುವರಿಯ ತೆರವಿಗೆ ಸಿದ್ಧತೆ. ಸುವರ್ಣಮುಖಿ ಒತ್ತುವರಿ ಮಾಡಿರುವವರ ವಿರುದ್ಧ ಕಾನೂನು ರೀತಿಯ ಸಮರಕ್ಕೆ ಸಕಲ ಸಿದ್ಧತೆ. ಒತ್ತುವರಿ ಮಾಡಿರುವವರು ಕೂಡಲೇ ಎಚ್ಚೆತ್ತುಕೊಂಡರೆ ಒಳ್ಳೆಯದು. ಸುವರ್ಣಮುಖಿಯ ಸರ್ಕಾರಿ ಜಾಗವನ್ನ ತಾವಾಗಿಯೇ ಖಾಲಿ ಮಾಡಿ, ಇಲ್ಲದಿದ್ರೆ ಕಾನೂನು ಕ್ರಮ. ಕೊರಟಗೆರೆ ತಾಲೂಕು ರೈತರ ಜೀವನಾಡಿ ಜಂಪೇನಹಳ್ಳಿ ಕೆರೆ ಹಾಗೂ ಸುವರ್ಣಮುಖಿ ನದಿ. ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೊರಟಗೆರೆ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಜಂಪೇನಹಳ್ಳಿ ಕೆರೆ ಅಕ್ಕಪಕ್ಕ ಒತ್ತುವರಿಯಾಗಿದ್ದ 14 ಕುಂಟ ಸ್ಥಳವನ್ನ ತೆರವುಗೊಳಿಸಿದ ತಹಶೀಲ್ದಾರ್ ಮಂಜುನಾಥ್. ಇದುವರೆಗೂ ಸುಮಾರು 18 ಜನ ಅಧಿಕಾರಿಗಳು ಸರ್ವೆ ಮಾಡಿದ್ರೂ ತೆರವು ಕಾರ್ಯಾಚರಣೆ ಆಗಿರಲಿಲ್ಲ. ಈ ಹಿಂದೆ ಇದ್ದ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಬಂದು ಸರ್ವೆ ನಡೆಸಿ ವಾಪಸ್ ಹೋಗ್ತಾ ಇದ್ರು, ತೆರವು ಮಾತ್ರ ಆಗ್ತಿರಲಿಲ್ಲ. ಈಗಿರುವ ತಹಶೀಲ್ದಾರ್ ಮಂಜುನಾಥ್ ಬೆಳಗ್ಗೆ 10 ಗಂಟೆಗೆ ಶುರುವಾಗಿದ್ದ ಕಾರ್ಯಾಚರಣೆ ಸಂಜೆ 6ರ ತನಕ ಸಂಪೂರ್ಣ ದಾಖಲೆಗಳೊಂದಿಗೆ ಸ್ಥಳದ ಸರ್ವೆ ಮುಖಾಂತರ ಅಳತೆ ಮಾಡಿಸಿ ಜೆಸಿಬಿ ಮುಖಾಂತರ ಸ್ಥಳ ವಶಪಡಿಸಿಕೊಳ್ಳಲಾಯಿತು. ತಹಶೀಲ್ದಾರ್ ಮಂಜುನಾಥ್ ಕೆಲಸಕ್ಕೆ ಸಾರ್ವಜನಿಕರು, ಕೆರೆ ಹೋರಾಟಗಾರರು, ರೈತರು ಹೊಗಳಿಕೆಯ ಮಹಾಪೂರವೇ ತಿಳಿಸಿದರು. ತಹಶೀಲ್ದಾರ್ ಅವರಿಗೆ ಸಾಥ್ ಕೊಟ್ಟ ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಸಿಬ್ಬಂದಿ ಸರ್ವೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸ್ಥಳೀಯ ಸಾರ್ವಜನಿಕರು ಸ್ಥಳದಲ್ಲಿ ಇದ್ದರು. ನಮಸ್ಕಾರ. ಈ ದಿನ ಕೊರಟಗೆರೆ ತಾಲೂಕಿನ ಚಂದ್ರಾಯನದುರ್ಗ ಹೋಬಳಿ ಜಂಪೇನಹಳ್ಳಿ ಕೆರೆ ಒತ್ತುವರಿ ಸಂಬಂಧ ಮಾನ್ಯ ಗೃಹ ಸಚಿವರು 19-20ನೇ ತಾರೀಕಿನ ದಿನದಂದು ಆದ ಭಾರೀ ಮಳೆಯ ಪರಿಶೀಲನೆಗಾಗಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ದೂರು ನೀಡಿದ್ದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿರ್ದೇಶನದಂತೆ ಈ ದಿನ ನಾವು ತಾಲೂಕು ಆಡಳಿತ ಅಂದರೆ ಕಂದಾಯ ಇಲಾಖೆ, ಸರ್ವೆ ಇಲಾಖೆ, ಪೊಲೀಸ್ ಇಲಾಖೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಹಾಗೂ ಸಣ್ಣ ನೀರಾವರಿ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಜಂಪೇನಹಳ್ಳಿ ಕೆರೆಗೆ ಸಂಬಂಧಪಟ್ಟಂತೆ ಒತ್ತುವರಿ ಕಾರ್ಯಾಚರಣೆಯನ್ನು, ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಸುಮಾರು 13ರಿಂದ 14 ಗುಂಟೆಯಷ್ಟು ಕೆರೆಯ ಜಮೀನು ಒತ್ತುವರಿಯಾಗಿತ್ತು. ಅದನ್ನೆಲ್ಲ ತೆರವು ಮಾಡಿ ಸರ್ಕಾರದ ವಶಕ್ಕೆ ಪಡೆದಿದ್ವಿ ಮತ್ತು ಟ್ರೆಂಚು ಕೂಡ ಕೊಡಿಸಿದ್ವಿ. ಈಗ ಅದು ರಾಜಕಾಲುವೆ ಕುರಿತಾಗಿ ಒಂದು ತಾಂತ್ರಿಕ ಸಮಸ್ಯೆ ಎದುರಾಗಿದೆ ನಮಗೆ. ಗ್ರಾಮ ನಕ್ಷೆಯಲ್ಲಿ ಒಂದು ಕಡೆ ಮತ್ತು ಇಸಾ ಟಿಪ್ಪಣಿಯಲ್ಲಿ ಒಂದು ಕಡೆ ತೋರಿಸಿರೋದ್ರಿಂದ ಅದನ್ನು ಕ್ಲಾರಿಫಿಕೇಷನ್ ತೊಗೊಂಡು ಅದನ್ನು ಕೂಡ ರಾಜಕಾಲುವೆಯನ್ನು ಕೂಡ ತೆರವು ಮಾಡಿ. ಅಲ್ಲಿನ ಜಮೀನು ಮಾಲೀಕರು ಏನಾದರೂ ಅದಕ್ಕೆ ತೊಂದರೆ ಏನಾದರೂ ಆಯಿತು ಸರ್? ಅಲ್ಲಿ ಇಲ್ಲ, ಖಂಡಿತವಾಗ್ಲೂ ಅಲ್ಲೇನು ಸರ್ವೆ ನಂಬರ್ 25ರಲ್ಲಿರ್ತಕ್ಕಂಥ 13 ಕೋಡಿನ ಜಮೀನಿನ ಮಾಲೀಕರು ನಾವು ಬೆಳಿಗ್ಗೆ ಹೇಳಿದಾಗ ಸ್ವಲ್ಪ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಈ ಹಿಂದೆಯೇ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಅಳತೆ ಮಾಡಿ ನನಗೆ ದುಡ್ಡು ಕೊಟ್ಟಿದ್ದಾರೆ, ಮತ್ತು ನೀವು ಅಳತೆ ಮಾಡಿ ಈ ಥರ ಮಾಡೋದು ತಪ್ಪಾಗುತ್ತೆ ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಅವ್ರಿಗೆ ಮನವೊಲಿಸಿ ಮತ್ತು ಎಚ್ಚರಿಕೆ ನೀಡಿ ಅಲ್ಲೇನು ಒತ್ತುವರಿ ಆಗಿತ್ತು ಅದು ಎಲ್ಲ ಜಮೀನನ್ನು ನಾವು ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಸರ್, ಟೌನ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಖಂಡಿತವಾಗ್ಲೂ ಈಗ ಕೊರಟಗೆರೆ ತಾಲೂಕಿನಾದ್ಯಂತ ಈಗಾಗಲೇ ಸ್ಮಶಾನಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಈ ರಾಜಕಾಲುವೆ ಆಗಿರ್ಬೋದು, ಸರ್ಕಾರಿ ಜಮೀನುಗಳಾಗಿರ್ಬೋದು, ಅದ್ರ ಕುರಿತಾಗಿ ಲ್ಯಾಂಡ್ ಬೀಟ್ ತಂತ್ರಾಂಶದೊಂದಿಗೆ 4487 ಸರ್ವೆ ನಂಬರ್ಗಳನ್ನು, ಸರ್ಕಾರಿ ಸರ್ವೆ ನಂಬರ್ಗಳನ್ನು ಈಗಾಗಲೇ ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಾಜಸ್ವ ನಿರೀಕ್ಷಕರು ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಒತ್ತುವರಿ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ತೆರವು ಮಾಡ್ತಾರೆ. ಸುಮಾರು ಜನ ಅಧಿಕಾರಿಗಳು ಬಂದರು ಸರ್. ಇತ್ತೀಚೆಗೆ ಈಗ ಜಂಪೇನಹಳ್ಳಿ ಕೆರೆ ಒತ್ತುವರಿನ ತಾವು ತೆರವುಗೊಳಿಸಿದ್ರೆ ಈಗ ಮುಂದೆ ಏನಾದರೂ ಸುವರ್ಣಮುಖಿ ನದಿಗೆ ಒತ್ತುವರಿ ಆಗಿರೋದು ಕೂಡ ಮುಂದೆ ಅದ್ರ ಬಗ್ಗೆ ಏನಾದರೂ ಗಮನ ಹರಿಸಲು? ಈಗ ಯಾವುದೇ ನಾನು ಈಗ ಹೇಳ್ದಂಗೆ 4487 ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಯಾವುದೇ ಸರ್ವೆ ನಂಬರ್ ಒತ್ತುವರಿ ಆಗಿದ್ದರೂ ಕೂಡ ಈಗ ನಾವು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ತಾಲೂಕು ಆಡಳಿತ ಸಿದ್ಧವಾಗಿದೆ. ಅದಕ್ಕೆ ಸಾರ್ವಜನಿಕರು ಮತ್ತು ಯಾರು